ಹೊಸ ವರ್ಷದ ಆರಂಭದಲ್ಲೇ ಒಂದ್ ಕಡೆ ಬಸ್ ದರ ಏರಿಕೆ ಆಗ್ತಿದ್ರೆ ಮತ್ತೊಂದು ಕಡೆ ಬಸ್ ದರವನ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸಮರ್ಥಿಸಿಕೊಂಡಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಟಿಕೆಟ್ ದರ ಏರಿಕೆ ಅನಿವಾರ್ಯ ಇತ್ತು, 15% ಟಿಕೆಟ್ ದರ ಏರಿಕೆ ಮಾಡಿದ್ದೇವೆ, ಸಾರಿಗೆ ಸಂಸ್ಥೆಗಳು ಉಳಿಬೇಕು, ಹೀಗಾಗಿ ಟಿಕೆಟ್ ದರ ಏರಿಕೆ ಮಾಡಿದ್ದೇವೆ ಎಂದಿದ್ದಾರೆ. ಬಿಜೆಪಿಯವರು ಸಾವಿರಾರು ಕೋಟಿ ಸಾಲ ಉಳಿಸಿ ಹೋಗಿದ್ರು, ಅದರ ಎಫೆಕ್ಟ್ ಇದು ಅಂತ ಹಿಂದಿನ ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ದಾರೆ. ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ಬನ್ನಿ ಮಾತನಾಡೋಣ. ಕ್ಯಾಬಿನೆಟ್ ನಲ್ಲಿ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಒಪ್ಪಿಗೆನ ಸರ್ಕಾರ ಕೊಟ್ಟಿದೆ. ಎಷ್ಟು ಪರ್ಸೆಂಟ್ ಆಗಿದೆ, ಯಾಕೆ ಈ ಒಂದು ಹೆಚ್ಚಳ ಯಾಕೆ ಅಂದರೆ 2020 ಜನವರಿ 25ನೇ ತಾರೀಕು ಟಿಕೆಟ್ ದರ ಏರಿಸಿದ್ದು ವಾಯುವ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ, KSRTCನಲ್ಲಿ. BMTCನಲ್ಲಿ 2014ರಲ್ಲಿ ಟಿಕೆಟ್ ದರ ಏರಿಸಿದ್ದು. 2014 ಅಂದರೆ 10 ವರ್ಷ ಆಯಿತು. ಇದು 2020 ಜನವರಿ ಅಂದರೆ ಈ ಜನವರಿ 25ಕ್ಕೆ 5 ವರ್ಷ ಆಯಿತು. ಹಿಂದೆ ಡೀಸೆಲ್ ಬೆಲೆ ಎಷ್ಟಿತ್ತು, ಸ್ಯಾಲ್ರೀಸ್ ಎಷ್ಟಿತ್ತು, ವೇರ್ ಆ್ಯಂಡ್ ಟೇರ್ ಎಷ್ಟಿತ್ತು, ಈಗ ಅದಕ್ಕೆ ಲೆಕ್ಕ ಹಾಕಿ ನಮ್ಮ ಸಂಸ್ಥೆಗಳವರು ಅಂದರೆ 4 ಕಾರ್ಪೊರೇಷನ್ನವರು ನಮಗೆ ಪ್ರಪೋಸಲ್ ಕೊಟ್ಟಿದ್ದರು. ಡೀಸೆಲ್ಗೆ ಒಟ್ಟು 5 ವರ್ಷಕ್ಕೆ ಮುಂಚೆ ನಮ್ಗೆ ಖರ್ಚಾಗ್ತಾ ಇದ್ದಿದ್ದು 9,16,00,000. ಇವತ್ತು 13,21,00,000, ಅಂದರೆ 4 ಕೋಟಿ ನಮಗೆ ಜಾಸ್ತಿ ಡೀಸೆಲ್ ಒಂದಿನಕ್ಕೆ ಖರ್ಚಾಗ್ತಾ ಇದೆ. ಸ್ಯಾಲ್ರೀಸು 2020ರಲ್ಲಿ 12,85,00,000 ಆಗೋದು ಒಂದಿನಕ್ಕೆ, ಈಗ 18,36,00,000 ಆಗ್ತಾಯಿದೆ. ಅಂದರೆ ಒಂದು ದಿನಕ್ಕೆ ಸ್ಯಾಲ್ರೀಸೇ 6 ಕೋಟಿ ಜಾಸ್ತಿ ಆಗ್ತಾಯಿದೆ. ಮತ್ತು ಇದ್ರ ಜೊತೆಗೆ ಇನ್ನೂ ವೇರ್ ಆ್ಯಂಡ್ ಟೇರು ಎಲ್ಲ ಲೆಕ್ಕ ಹಾಕಿದರೆ ಖರ್ಚು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಮ್ಮ ಬೋರ್ಡುಗಳು ನಮಗೆ ಬೆಲೆ ಏರಿಕೆ ಮಾಡಿ ಅಂತ 5-6 ತಿಂಗಳ ಮುಂಚೆನೇ ಪ್ರಸ್ತಾವನೆ ಕೊಟ್ಟಿದ್ದರು. ಕ್ಯಾಬಿನೆಟ್ ತೊಗೊಂಡೋಗಿದ್ದೆ, ಕ್ಯಾಬಿನೆಟ್ಟಿಯಲ್ಲಿ ನಮಗೆ 15% ಏರಿಕೆ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಮತ್ತು ನಮಗೆ ಇನ್ನೊಂದೇನಾಗಿದೆ ಅಂದರೆ BJP ಸರ್ಕಾರ ನಮಗೆ ಅವ್ರ ಅಧಿಕಾರ ತಗೊಂಡಂಥ ಸಂದರ್ಭದಲ್ಲಿ ನಾನೇ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ, ನಾನು ರೇವಣ್ಣವರು. ಅವರು ನಾವು ಬಿಟ್ಟೋದಂಥ ಸಾಲ ಕೇವಲ 13,71,00,000. ಆದರೆ ನಮಗೆ ಅಧಿಕಾರ ಹಸ್ತಾಂತರ ಆದಾಗ BJPಯವರಿಂದ ಕಾಂಗ್ರೆಸ್ಗೆ 5,900 ಕೋಟಿ ಸಾಲ ಇಟ್ಟೋಗಿದ್ದಾರೆ. 5,900 ಕೋಟಿ ಅವರು ಸಾಲ ಇಟ್ಟೋಗಿರೋದ್ರಿಂದ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಈಗ ದರವನ್ನು ಹೆಚ್ಚಳ ಮಾಡ್ತಿದ್ದಾರೆ. ಅಲ್ಲ ಅನ್ನೋದಾದರೆ ಸರ್ಕಾರದ ಬಳಿ ದುಡ್ಡಿಲ್ವಾ? ಸರ್ಕಾರನೇ ಕೊಡ್ಬೋದಾಗಿತ್ತಲ್ಲ, ಲಾಸ್ ಆಗ್ತಿದ್ರೆ ಸರ್ಕಾರ ಕೊಡ್ಬೋದಾಗಿತ್ತು. ಆದರೆ ಜನರ ಮೇಲೆ ಹೊರೆ ಹಾಕುವಂಥದ್ದು ಎಷ್ಟು ಸರಿ? ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ, ಹಾಲಿನ ದರ ಜಾಸ್ತಿ ಆಯಿತು, ಕರೆಂಟ್ ಬಿಲ್ ಜಾಸ್ತಿ ಆಯಿತು, ಈಗ ಬಸ್ ಟಿಕೆಟ್ ದರ. ಹಾಗಾದರೆ ಕಾಂಗ್ರೆಸ್ ಸರ್ಕಾರ ಜನರಿಗೆ ಬೆಲೆ ಏರಿಕೆಯ ಭಾಗ್ಯವನ್ನು ಕೊಟ್ಟಿದೆ. ಈಗ ಸಂಸ್ಥೆಗಳು ಉಳಿಬೇಕೋ ಬೇಡೋ? ಉದಾಹರಣೆಗೆ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇರ್ಬೋದು, BWC ಇರ್ಬೋದು, ಕರೆಂಟ್ ಫ್ರೀಯಾಗಿ ಕೊಡ್ತಾರೆ BWC ಅವರಿಗೆ, ಅಥವಾ ಇನ್ನಿತರ KEB ಇರ್ಬೋದು. ಈ ಸಂಸ್ಥೆಗಳು ಉಳಿಬೇಕಾಗಿದ್ದರೆ ನಾವು ಲಾಭ ಮಾಡೋದು ಬೇಡ. ಇದರಿಂದ STUs ಅಂದರೆ ನಮ್ಮ ಪಬ್ಲಿಕ್ ಸೆಕ್ಟರ್ಸ್ ಇದೆಯಲ್ಲ ಟ್ರಾನ್ಸ್ಪೋರ್ಟ್ದು, ಪ್ರಪಂಚದ ಯಾವುದೇ ಭಾಗದಲ್ಲಿ ಯಾವುದೇ ದೇಶ ಇರ್ಬೋದು, ಯಾವುದೇ ರಾಜ್ಯ ಇರ್ಬೋದು, ಲಾಭ ದೃಷ್ಟಿಯಿಂದ ಯಾರೂ ಓಡಿಸೋದಿಲ್ಲ. ಅಟ್ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸ್ ಅವರು ಇರಬೇಕಲ್ಲ. ಹಾಗಂತ ಗಂಡ್ಮಕ್ಳ ಮೇಲೆ ಹೊರೆ ಆಗೋದಿಲ್ಲ ಸರ್. ಈಗ ಬರೀ ಹೆಣ್ಮಕ್ಳು ಫ್ರೀ ಕೊಡ್ತಾ ಇದ್ದೀರಾ, ಗಂಡ್ಮಕ್ಳು ಪಾಪ ಬಸ್ಸಲ್ಲಿ ಓಡಾಡೋ ಅವರೇ ತುಂಬಬೇಕಾ ಅಂತ? ಈಗ ಹೆಣ್ಮಕ್ಳಿಗೆ ಏನಾಗುತ್ತೆ, ಏನು ಹೊರೆ ಆಗುತ್ತೆ, ಸರ್ಕಾರ ಭರಿಸುತ್ತೆ. ಆಮೇಲೆ BJPಯವರು ನಾವು ಸ್ವಲ್ಪ ಸರ್ಕಾರ ನಮಗೆ ಸಹಾಯ ಮಾಡ್ಬೋದಿತ್ತು, ಸಹಾಯ ಮಾಡಿದ್ದಾರೆ. BJPಯವರು 5,900 ಕೋಟಿ ಸಾಲ ಹಿಡದೇ ಹೋಗಿದ್ರೆ ನಾವು ಇನ್ನೇನಾದರೂ ಸ್ವಲ್ಪ ಸರ್ಕಾರದನೇ ತಗೊಂಡು ಮ್ಯಾನೇಜ್ ಮಾಡ್ಬೋದು. ಸರ್, ಹಾಗಾದ್ರೆ ಗಂಡ್ಮಕ್ಳ ಮೇಲೆ ಹೊರೆ ಬಿತ್ತಲ್ಲ ಸರ್, ಪಾಪ ಅವ್ರು ಪಾಪದವರ ಆದರು. ಈಗಾದರೆ ಈಗ ಹೆಣ್ಮಕ್ಳು ಯಾರು ದುಡ್ಡು ಕೊಡೋದು? ತಂದೆ ಕೊಡ್ತಾರೆ, ಅಣ್ಣ ಕೊಡ್ತಾರೆ, ಅವರೇ ತಾನೇ ಕೊಡೋದು. ಡಿಫೆಂಡ್ ಮಾಡ್ಕೊತಾ ಇದ್ದೀರಿ ಸರ್, ಗಂಡ್ಮಕ್ಳು ಕಟ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಟಿಕೆಟ್ ದುಡ್ಡು ಅಂತ. ಹಾಗಂತಲ್ಲ, ಏನಾಗುತ್ತೆ, ಸಂಸ್ಥೆಗಳು ಉಳಿಬೇಕಾಗಿದ್ದರೆ ಕೆಲವು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಮಾಡಬೇಕಾಗಿದೆ. ಸರ್ಕಾರ ಜವಾಬ್ದಾರಿ ಇಲ್ಲ ಸರ್ ಸಂಸ್ಥೆ ಉಳಿಸುವಂಥದ್ದು. ಸಾರ್ವಜನಿಕರ ಮೇಲೆ ಯಾಕೆ ಜಾಸ್ತಿ? ನಾನು ಹೇಳಿದಾಗೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ ನಿಮ್ಮ ಗೌರ್ಮೆಂಟ್ ಬಂದ ಮೇಲೆ, ವಿದ್ಯುತ್ ಬೆಲೆ ಜಾಸ್ತಿ ಆಗಿದೆ ನಿಮ್ಮ ಗೌರ್ಮೆಂಟ್ ಬಂದ ಮೇಲೆ, ಆಲ್ ಮೇಲೆ ಜಾಸ್ತಿ ಆಗಿದೆ, ಈಗ ಟಿಕೆಟ್ ಎಷ್ಟು ಅಂತ ತಡ್ಕೋತಾರೆ ಸರ್ ಜನ ಅಂತ? ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯ ಈಗಲೂ ಕೂಡ ಅತಿ ಕಡಿಮೆ ಫೇರ್ ಇರ್ತಕ್ಕಂಥದ್ದು. ಉದಾಹರಣೆಗೆ ಇಲ್ಲೇ ಇದೆ ನೋಡಿ, ಕರ್ನಾಟಕ 81 ರೂಪಾಯಿ, ಆಂಧ್ರ ಪ್ರದೇಶ 123, ತೆಲಂಗಾಣ 131, ಮಹಾರಾಷ್ಟ್ರ 145. ನಮ್ಮ ರಾಜ್ಯದಲ್ಲೇ ಕಡಿಮೆ ಇರೋದು. ವಿರೋಧ ಮಾಡೋಕ್ಕಾಗೋದಿಲ್ಲ. ಸಂಸ್ಥೆಗಳು ಉಳಿಬೇಕಾಗಲ್ಲ. ಸಂಸ್ಥೆಗಳು ಉಳಿಬೇಕಾದ್ರೆ ಕಾಲಕ್ಕೆ ಸ್ಯಾಲ್ರೀಸ್ ಜಾಸ್ತಿ ಮಾಡಬೇಕು ನಾವು. ಆಮೇಲೆ ವೇರ್ ಆ್ಯಂಡ್ ಟೇರ್ ಜಾಸ್ತಿ ಆಗುತ್ತೆ. ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಇರುತ್ತೆ, ಸ್ವಲ್ಪ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಸಂಸ್ಥೆಗಳು ಉಳಿಬೇಕೋ ಬೇಡವೋ?
ನಾನಿವತ್ತು ಮಿನಿಸ್ಟರ್ ಆಗಿರ್ತೀನಿ, ನಾಳೆ ಇನ್ನೊಬ್ರು ಇರ್ತಾರೆ. ಸಂಸ್ಥೆ ಇರಲೇಬೇಕಲ್ಲ. ಜನರ ಆಕ್ರೋಶ ತಡ್ಕೊಳಕ್ಕೆ ರೆಡಿ ಇದೆ ಸರ್ಕಾರ. ನಾನು ಸಂಸ್ಥೆಗಳು ಉಳಿಬೇಕೋ ಬೇಡವೋ ನೀವು ಹೇಳಿ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ರಾಮಲಿಂಗಾರೆಡ್ಡಿ ಅವರ ಮತ್ತು ಕ್ಯಾಮ್ರಾಮನ್ ರಾಮು ಜೊತೆ ಶ್ರೀನಿವಾಸ ರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು.